ಮತ್ತೆ ಗೊಂದಲಕ್ಕೆ ಒಳಗಾಗಿದೆ ದಲಿತ ಒಳ ಮೀಸಲಾತಿ ಸಮೀಕ್ಷೆ. ಗಣತಿಗಾಗಿ ಸರಿಯಾಗಿ ಮನೆಗಳನ್ನು ತಲುಪುತ್ತಾ ಇಲ್ಲ ಗಣತಿಯ ಸಿಬ್ಬಂದಿ ಅಂತ ಒಂದು ದೂರು. ಸರಿಯಾಗಿ ಸಿಬ್ಬಂದಿನೇ ಬರ್ತಾ ಇಲ್ಲ, ನಮ್ಮನೆ ಬಂದು ಕೇಳ್ತಾ ಇಲ್ಲ ಅಂತ. ಸರ್ವರ್ ಸಮಸ್ಯೆ ಅಂತ ಹೇಳಿ ಅರ್ಧದಲ್ಲೇ ಗಣತಿಯಿಂದ ವಾಪಸ್ ಹೋಗ್ತಾ ಇದ್ದಾರೆ. ಸರ್ವರಲ್ಲಿ ಎಂಟ್ರಿ ಆಗ್ತಾ ಇಲ್ಲ, ಅದು ನಾವೇನು ಮಾಡೋಣ ಅಂತ ಅವ್ರ ಕಥೆ. ನಮ್ಮನೆ ಹತ್ರನೇ ಬರ್ತಾ ಇಲ್ಲ ಅಂತ ಇವ್ರ ಕಥೆ. ಮಲೆನಾಡು ಭಾಗದಲ್ಲಿ ಒಂಟಿ ಮನೆಗಳಿಗೆ ಭೇಟಿ ಕೊಡ್ತಾ ಇಲ್ಲ ಸಿಬ್ಬಂದಿ. ದೂರ ದೂರದಲ್ಲಿ ಇರುತ್ತೆ ಮನೆಗಳು, ಅಲ್ಲಿಗೆ ರೀಚ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಇದರಲ್ಲಿ ರೀಚ್ ಆಗಲ್ವೋ, ಅಲ್ಲಿಗೆ ಬರ್ದೇ ಇದರ ಗತಿ ಏನು ಅಂತ ಇವ್ರ ಪ್ರಶ್ನೆ. ಸರ್ವರ್ ಪ್ರಾಬ್ಲಮ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆ್ಯಪ್ನ ಮೂಲಕ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಒಂದು ಕಡೆ ಅದರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲದಿರ್ತಕ್ಕಂಥವ್ರು. ಈಗೇನಾಗುತ್ತೆ, ಅನೇಕ ವಿಧದ ಅನಕ್ಷರತೆ ಇದೆ ನಮ್ಮಲ್ಲಿ. ಕೆಲವರಿಗೆ ಫೈನಾನ್ಸ್ ಅನಕ್ಷರತೆ ಇರುತ್ತೆ, ಹಣಕಾಸು ಸಾಕ್ಷರತೆ ಬಹಳ ಇಂಪಾರ್ಟೆಂಟು. ಸುಮಾರು ಜನಕ್ಕೆ ಅದು ಬರಲ್ಲ. ನಾನು ಶಾಲೆಯಲ್ಲಿ ಕಲ್ತಿದ್ದೀನಿ, SSLC ಓದಿದ್ದೀನಿ, ಡಿಗ್ರಿ ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ. ಇದು ಒಂದು ವಿದ್ಯಾಭ್ಯಾಸ, ಇದು ಒಂದು ಅಳತೆ ಗೋಲು. ಫಿನಾನ್ಸ್ ಬಗ್ಗೆ ನಿನಗೆ ಗೊತ್ತೇನಪ್ಪ? ನನಗೇನೂ ಗೊತ್ತಿಲ್ಲ. ಅದೊಂದು ಅನಕ್ಷರತೆ, ಅದು ಹಣಕಾಸು ಅನಕ್ಷರತೆ. ಅದು ಕಂಪ್ಯೂಟರ್ ಬಗ್ಗೆ ಏನಾದರೂ ಗೊತ್ತೇನಪ್ಪ ನಿನಗೆ? ಕಂಪ್ಯೂಟರ್ ನನಗೇನೂ ಗೊತ್ತಿಲ್ಲ. ಅದು ಕಂಪ್ಯೂಟರ್ ವಿಚಾರದ ಅನಕ್ಷರತೆ. ಇಲ್ಲಿ ಯಾವುದೋ ಒಂದು ಆ್ಯಪ್ ಅಂತ ಬಂದಾಗ ನನಗೆ ಅದನ್ನು ಆ್ಯಪ್ ಓಪನ್ ಮಾಡೋದು ಹೇಗೆ, ಅದನ್ನು ಫಿಲ್ ಮಾಡೋದು ಹೇಗೆ, ಅದನ್ನು ಮತ್ತೆ ಕಳಿಸ್ಕೊಡೋದು ಹೇಗೆ, ಓಕೆ ಅಂತ ಹೇಳಿದಾಗೆ ಸಬ್ಮಿಟ್ ಮಾಡೋದು ನನಗೆ ಬರಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದು ಬರಲ್ಲ, ಗೊತ್ತಿಲ್ಲ. ಪರದಾಡ್ತಾ ಇದ್ದಾರೆ ಅನೇಕರು. ಸುಮಾರು 40 ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂಥ ಅನಿವಾರ್ಯತೆ ಇದೆ. ಇದರಿಂದ ಜಾತಿ ಜನಗಣತಿ ಕಾರ್ಯ ಬಹಳಷ್ಟು ವಿಳಂಬವಾಗ್ತಾ ಇದೆ. ಪಟ್ಟಣಗಳಲ್ಲಿ ಮನೆಗಳಿಗೆ ಇನ್ನೂ ಗಣತಿದಾರರು ಭೇಟಿನೇ ಕೊಟ್ಟಿಲ್ಲ. ಉಳಿದಿರೋ ಸಮಯದಲ್ಲಿ ಎಲ್ಲ ಗಣತಿ ಮಾಡಿಬಿಡ್ತಾರಾ ಅಂತ ಒಂದು ಅನುಮಾನ ಸೃಷ್ಟಿಯಾಗಿದೆ. ಈ ಬಾರಿಯೂ ಸರ್ಕಾರಕ್ಕೆ ಹಾಗಾಗಿ ಸರಿಯಾದ ಅಂಕಿಅಂಶ ಸಿಗುತ್ತೋ ಸಿಗಲ್ವೋ ಅಂತ ಒಂದು ಆತಂಕ ಕೂಡ ಇಲ್ಲಿದೆ.